ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕ್ಷಮಿಸ್ಬೇಡಿ. ನೆನ್ನೆ ವಿಡಿಯೋಸ್ ಬಂದಿಲ್ಲ ಅಂತೇಳಿ ತುಂಬ ಜನ ಬೇಜಾರಾಗಿದ್ದೀರಾ. ಸರಿಯಾಗಿ ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ, ನೀವು ಬರೀ ಈ ಥರ ಟೈಮಿಗೆ ಸರಿಯಾಗಿ ಆಗ್ತಾ ಇಲ್ಲ, ಯಾವಾಗಲೂ ಬರೀ ಗ್ಯಾಪ್ ಕೊಡ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿದ್ರಿ. ನಾವು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ವಿ, ಅದು ಆಂಧ್ರ ಸೈಡು. ಆ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ಪೋಸ್ಟ್ ಹಾಕೋಕ್ಕೂ ಆಗ್ತಾಯಿಲ್ಲ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೂ ಆಗ್ತಾಯಿಲ್ಲ. ಇವತ್ತು ಬೆಳಗ್ಗೆ ಬಂದು ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಆಗ್ತೈತೆ. ಒಂದೊಂದು ಸತಿ ಏನಾದ್ರೂ ಈ ಥರ ಪ್ರಾಬ್ಲಮ್ಗಳಿದ್ದಾಗ ವಿಡಿಯೋ ಹಾಕೋಕ್ಕಾಗಲ್ಲ. ಒಂದಿನ ಕ್ಷಮಿಸಿ, ಇನ್ನೇನು ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಫ್ಯಾಮಿಲಿ ಅಂದಮೇಲೆ ಈ ಥರ ಸಮಸ್ಯೆಗಳು ಬರ್ತಾ ಇರ್ತವೆ. ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅದಕ್ಕೆ ಆ ಕಡೆ ಟವರ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಇಲ್ಲವೇ ಇಲ್ಲ. ಫೋನೂ ಹೋಗ್ತಾನೆ ಇರಲಿಲ್ಲ, ಬರ್ತಾನೂ ಇರಲಿಲ್ಲ. ಒಟ್ಟಲ್ಲಿ ಮೊಬೈಲ್ ಎಲ್ಲ ಏನು ನಾವು ನೋಡೋದಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಮತ್ತು ನಿನ್ನೆ ಸಾಯಂಕಾಲ ಬಂದುಬಿಟ್ಟು ನಾನು ಒಂದೆರಡು ವಿಡಿಯೋಸ್ ಮಾಡಬೇಕು ಅಂತ ಮಾಡಿ, ಮತ್ತು ಇವತ್ತು ಎದ್ದುಬಿಟ್ಟು ಇವತ್ತು ವಿಡಿಯೋ ಮಾಡೋದೆಲ್ಲನ ಬೆಳಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾಯಿದ್ದೀವಿ, ನಾವು ಹಾಕಲೇಬೇಕು ಅಂತ. ಏನಾದರೂ ಈ ರೀತಿ ಸಮಸ್ಯೆಗಳಿದ್ದಾಗ ಹಾಕೋಕ್ಕಾಗಲ್ಲ. ಹೇಳಿದ್ರೆ ಏನಾದರೂ ಒಂದು ಕಾರಣ ಹೇಳ್ತೀರಾ ಅಂತೀರಾ, ಹೇಳಲಿಲ್ಲ ಅಂತಂದರೆ ಅಯ್ಯೋ ಹೇಳಲಿಲ್ಲಪ್ಪ ಇವರು ಅಂತ ಹೇಳ್ತೀರಾ. ಏನು ಮಾಡೋಕ್ಕಲ್ಲ, ನಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ. ಈಗ ಮನುಷ್ಯ ಅಂದಮೇಲೆ ಯಾವುದಾದ್ರೂ ಫ್ಯಾಮಿಲಿ ಅಂದಮೇಲೆ ಯಾವುದಾದ್ರೂ ಒಂದು ಬಂದೇ ಬರುತ್ತಲ್ಲ, ಅದಕ್ಕೋಸ್ಕರ ಫ್ಯಾಮಿಲಿ ಇರೋ ಅಂಥವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕ್ಷಮಿಸ್ಬಿಡಿ, ತಪ್ಪಾಯಿತು. ನಾನು ವೀಡಿಯೋಸ್ ಹಾಕೋಕ್ಕಾಗಿಲ್ಲ, ಪೋಸ್ಟೂ ಹಾಕಲಿಲ್ಲ, ಹೇಳೋಕ್ಕಾಗಲೂ ಇಲ್ಲ, ಅದಕ್ಕೆ ಕ್ಷಮಿಸ್ಬಿಡಿ. ಇವತ್ತು ಹೇಳ್ತಾ ಇದ್ದೀನಿ, ಮಾಡಿ ಇಟ್ಕೊಂಡಿದ್ದೆ ಒಂದು 4 ವೀಡಿಯೋಸ್ ಆದ್ರೂ ಅಪ್ಲೋಡ್ ಮಾಡಬೇಕು ಅಂತ, ಆದರೆ ಆಗಲಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ಮು ಮತ್ತು ನೆನ್ನೆ ವೀಡಿಯೋ ಸ್ವಲ್ಪ ಒಂದೆರಡು ಹಾಕ್ತೆ. ಇವತ್ತು ಎಲ್ಲ ವೀಡಿಯೋಸ್ ಬರ್ತವೆ ಟೈಮಿಗೆ ಸರಿಯಾಗಿ, ಏನು ಯಾವ ಟೈಮಿಂಗ್ಸ್ ಬರಬೇಕು ಆ ಟೈಮಿಂಗ್ಸ್ ಇವತ್ತು 10 ವೀಡಿಯೋನೂ ಬರ್ತವೆ. ಎಲ್ಲರೂ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಈಗ ಒಂದೊಂದು ಟೈಮ್ ಫ್ರೀ ಇದ್ದಾಗ ನಾನು ಒಂದೊಂದು ವೀಡಿಯೋ ಎಕ್ಸ್ಟ್ರಾನೂ ಹಾಕಿದ್ದೀನಿ, ಅವಾಗ ಯಾರೂ ಹೇಳಲ್ಲ ಒಂದು ವೀಡಿಯೋ ಎಕ್ಸ್ಟ್ರಾ ಹಾಕಿದ್ದಾರೆ, ಒಂದು ವೀಡಿಯೋ ಎಕ್ಸ್ಟ್ರಾ ಬಂದೈತೆ ಅಂತ ಯಾರೂ ಹೇಳಲ್ಲ. ಒಂದು ವೀಡಿಯೋ ಕಡಿಮೆ ಹಾಕಿದರೆ ಕಮೆಂಟ್ ಮಾಡ್ತೀರಾ ನೀವು, ಅದು ನಮ್ಮ ಮೇಲೆ ಇಟ್ಟಿರೋಂಥ ಪ್ರೀತಿ ಅಂತ ಅಂದ್ಕೊತೀನಿ. ನಾನು ಅದನ್ನು ಬೇಜಾರು ಮಾಡ್ಕೊಳ್ಳಲ್ಲ. ನೀವೆಲ್ಲ ನನಗೆ ಬೈತಾ ಇರೋದು ಅದೆಲ್ಲ ನನ್ನ ಬೇಜಾರು ಮಾಡ್ಕೊಳ್ಳಲ್ಲ. ಅದು ನನ್ನ ಮೇಲಿರೋ ಅಂಥ ಪ್ರೀತಿಗೋಸ್ಕರ ನೀವು ವಿಡಿಯೋಸ್ಗೆ ಅಷ್ಟು ಅಡಿಟ್ ಆಗಿರ್ತೀರ, ನೀವು ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀರಾ ಅಂತೇಳಿ ನೀವು ಹಂಗೆ ಕಮೆಂಟ್ ಹಾಕ್ದಾಗ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಯಾರು ಹಂಗೆ ನೋಡದೆ ಇಲ್ದವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬಿಡು ಅಂತೇಳಿ ಸುಮ್ಮನೆ ಆಗ್ತಾರೆ. ನೋಡೋ ಅಂಥವ್ರೇ, ಇಷ್ಟಪಟ್ಟು ನೋಡೋ ಅಂಥವ್ರೇ, ನಮ್ಮ ಮೇಲೆ ಅಷ್ಟೊಂದು ಅಭಿಮಾನ ಇರೋ ಅಂಥವ್ರೇ ಹೇಳ್ತಾ ಇರೋದು. ಅದಕ್ಕೆ ಖುಷಿ ಆಗುತ್ತೆ. ನೋಡು, ನಾವು ಒಂದು ದಿವಸ ಹಾಕಲಿಲ್ಲ ಅಂದರೆ ಈ ರೀತಿ ಕೇಳ್ತಾರಲ್ಲ, ಸಿಟ್ಟು ಮಾಡ್ಕೊತಾರಲ್ಲ ಅಂತ ನಮಗೂ ಅನ್ನಿಸ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಬಾ ಊಟ ಮಾಡು. ಎಲ್ಲಿಗೆ ಹೋಗಿದೆ? ಮಾತಾಡಬೇಕಾಗಿತ್ತು ಲಕ್ಷ, ಅದಕ್ಕೆ ಬಂದೆ. ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಇಲ್ಲೋಡು, ಊರಲ್ಲಿ ಏನು ಕೆಲಸ ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವರು ಇಲ್ಲೇ ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡವ್ರೆ, ಬೆಂಗ್ಳೂರಿಗೆ ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿ ಎಲ್ಲ ಬಿಟ್ಟು ನಮಗೆ ಬೆಂಗ್ಳೂರಿಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ ನನಗೂ. ಅದಕ್ಕೆ ಏನಾದರೂ ಕೆಲಸ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಕೈಯಾಗಿ ಬೇರೆ ಕಾಸಿಲ್ಲ, ಹಿಂಗಾಗ್ಬಿಟ್ಟೈತೆ. ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಲಕ್ಷ. ಅಯ್ಯೋ ಅಕ್ಕ, ಹಳ್ಳಿಗೇನೆ ದುಡ್ಕೊಂಡು ತಿಂಬರಿಗೆ 100 ಮಾರ್ಗ ಇದಾವೆ ಕಣೆ, ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಜಮೀನು ಐತಲ್ಲ, ಸ್ವಲ್ಪ ಜಮೀನಾಗಾದ್ರೂ ಏನಾದರೂ ಕೆಲಸ ಮಾಡು. ಜಮೀನ ಕೆಲಸ ಮಾಡೋಣ ಅಂದರೆ ಕಳ್ಳೆ ಎಲ್ಲ ಬೆಳೆದು ಬಿಟ್ಟೈತೆ. ಎಲ್ಲ ಕಳ್ಳೆ ಎಲ್ಲ ಬೆಳೆದು ಅಲ್ಲಿ ಏನು ಕೆಲಸ ಮಾಡ್ಸೋಕ್ಕಾಗಲ್ಲ, ಬೋರ್ ಹಾಕಿಸ್ಬೇಕು. ಸುಮ್ಮನೆ ಅಲ್ಲ, ಹೊಲ ಮಾಡ್ತೀವಿ ಅಂದ್ರೂ ಕೈಯಾಗಿ ದುಡ್ಡು ಇರಬೇಕು. ಕೈಯಾಗಿ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ತುಂಬ ಬಡತನ ನಮ್ಮ ಮನೇಲಿ. ಒಂಥರ ನೋಡಿದ್ಯಲ್ಲ ನಮ್ಮ ಮನೆ ಹೇಗೈತೆ ಅಂತ, ಹಳೆ ಮನೆ ಅಷ್ಟು. ಅಯ್ಯೋ ಬೇಡ, ನಮ್ಮ ಕಷ್ಟ ಹೇಳ್ಬಾರ್ದು. ಇವಾಗ ನಮ್ಮ ಅತ್ತೆ ಎದುರಿಸಾದ್ರೆ ಹಾಕ್ತೀನಿ ನೋಡು. ಹಿಂಗೆ ಹೋಗಿ ಮದುವೆ ಆಗಿದ್ದಕ್ಕೂ ಅಂದ್ರೆ ನನ್ನ ಗಂಡ ಒಳ್ಳೆಯವನು ಕಣೆ, ದೇವ್ರಂಥ ಮನುಷ್ಯ ನನ್ನ ಗಂಡ. ಬಡವನೇ ಆಗಿರ್ಬೋದು, ಇವತ್ತು ಪ್ರೀತಿಲಿ ಮಾತ್ರ ಭಾಳ ಶ್ರೀಮಂತ ಅವನು, ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ಆದ್ರೂ ಇವತ್ತು ನನಗೊಂಥರ ಏನೋ, ನೋಡಪ್ಪ, ನಾವು ನಮ್ಮ ಅತ್ತೆ ಎದುರಿಗೆ ತಲೆ ತಗ್ಗಿಸ್ಬಾರ್ದು. ಹೋಗಿ ಮದುವೆ ಆಗಿದ್ಕು ನಮ್ಮ ಅತ್ತೆ ಎದುರಿಗೆ ಚೆನ್ನಾಗಿರ್ಬೇಕು ಅನ್ನೋದೈತೆ. ಆದರೆ ಏನು ಮಾಡ್ತೀಯ, ಒಂದು ಸ್ವಲ್ಪ ನಮಗೆ ಬಡತನ. ಅದಕ್ಕೆ ಮನೇಲಿ ಏನಾದರೂ ಕೆಲಸ ಮಾಡೋಣ ಅಂತ ಇದ್ದೆ ನಾನು. ಮಾಡೋಕೆ ಏನಾದರೂ ಮಾಡ್ತಾನೇ ಇರ್ಬೋದು. ಏನಾದರೂ ಒಂದು ಅಂಗಡಿ ಇಡೋದು, ಇಲ್ಲ ಅಂತಂದರೆ ಏನಾದರೂ ಬೇರೆ ಬೇರೆ ಬಿಸ್ನೆಸ್ ಏನಾದರೂ ಮಾಡು, ವರ್ಕೌಟ್ ಆಗುತ್ತೆ. ಒಟ್ಟಿನಲ್ಲಿ ಯಾವುದೋ ಫಸ್ಟಿಗೆ ಕೈ ಹಾಕಿದ ತಕ್ಷಣ ಯಾವುದೂ ಆಗಲ್ಲಮ್ಮ, ಮಾಡ್ಬೋದು. ಮಾಡು. ಈಗ ನಾನು ನಿನಗೇನಾದರೂ ಸಹಾಯ ಬೇಕಿದ್ರೆ ಮಾಡ್ತೀನಿ. ನನಗೆ ನಮ್ಮ ಅಕ್ಕ ನಾವೆಲ್ಲ ಚೆನ್ನಾಗಿರ್ಬೇಕು. ನಮ್ಮ ಅತ್ತೆ ಮುಂದೆ ನಾವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ಈಗ ನೋಡಿ, ನಮ್ಮಮ್ಮ ಹಾಸ್ಪಿಟ್ಲಿಗೆ ತೋರಿಸಿ ಕಳಿಸ್ದಾಗಿಂದ ಚೆನ್ನಾಗಿದ್ದಾರೆ. ಹಂಗೆ ಕಾಯಿಲೆ ಹೇಳು ಅಂತ ಅಂದೈತಲ್ಲ ನಮ್ಮ ಅತ್ತೆ,
ನಮ್ಮ ಅತ್ತೆ ಎದುರಿಗೆ ನಮ್ಮಮ್ಮ ನಾವೆಲ್ಲ ಚೆನ್ನಾಗಿರಬೇಕು ಅನ್ನೋದೇ ನಮ್ಗೆ ಆಸೆ. ನಮ್ಮ ಅತ್ತೆ ಎಷ್ಟೆಲ್ಲ ನಮಗೆ ಮಾತಾಡೈತೆ, ಎಷ್ಟೆಲ್ಲ ಅಂದೈತೆ, ಅದೆಲ್ಲ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಅದಕ್ಕೆ ಅವೆಲ್ಲ ಮನಸ್ಸಿನಾಗ ಇಟ್ಕೊಂಡು ನಾವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಮನಸ್ಸಿನಾಗಿರೋದು. ನಾವೆಲ್ಲರೂ ಚೆನ್ನಾಗಿದ್ದು ನಮ್ಮ ಅತ್ತೆ ಎದುರಿಗೆ ನಾವು ತೋರಿಸ್ಬೇಕು, ನಾವು ಹೆಂಗಿದ್ದೀವಿ ಅನ್ನೋದು ಅವ್ರಿಗೆ ತೋರಿಸ್ಬೇಕು. ಏನು ಲವು, ಏನೋ ಮಾತಾಡ್ತಾ ಇದ್ರೆ ಅಕ್ಕ ತಂಗಿರು ಇಬ್ರು? ಏನಿಲ್ಲ, ನಾನು ಏನೋ ಮನೆ ಹತ್ರ ಏನಾದರೂ ಕೆಲಸ ಏನಾದರೂ ಮಾಡೋಣ, ಇಲ್ಲಾಂದರೆ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೆಲಸ ಹುಡುಕ್ತೆ, ಯಾವ ಅಷ್ಟಾಗಿ ನನಗೆ ಅಡ್ಜಸ್ಟ್ ಆಗೋಂಥ ಕೆಲಸಗಳು ಯಾವೂ ಸಿಗಲಿಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಲಕ್ಷ್ಮಣ ಹತ್ರ ಕೇಳ್ತಾ ಇದ್ದೆ. ಏನು ಮಾಡೋಣ, ಇವಾಗ ನಮ್ಮ ಅತ್ತೆ ಎದುರಿಗೆ ಸಾದ್ರ ಆಗ್ಬಿಡ್ತೀನಲ್ಲ, ತುಂಬ ಬಡತನ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾನು. ಈಗ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗಬೇಕು, ನಮಗೆ ಕೆಲಸಕ್ಕೆ ಅಡ್ಜಸ್ಟ್ ನಾವು ಆಗೋಕ್ಕಾಗಲ್ಲ. ನೀನು ಅಡ್ಜಸ್ಟ್ ಆಗಬೇಕು, ನೀನು ಅಡ್ಜಸ್ಟ್ ಆಗಿ ಹೋಗ್ತಾ ಇರಬೇಕು. ನೀನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿನ್ಗೆ ಅಡ್ಜಸ್ಟ್ ಆಗುತ್ತೆ. ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ನಾವು ಅಂದ್ಕೋಬಾರ್ದು. ನಾವು ಹೊಂದ್ಕೊಂಡು ಹೋಗ್ಬೇಕು ಯಾವತ್ತೂ. ನಾವು ಮಾಡೋಂಥ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಆ ಕೆಲಸ ನಮಗೆ ಅಡ್ಜಸ್ಟ್ ಆಗಲ್ಲ, ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ರೆ ಹಂಗೆ ಅಭ್ಯಾಸ ಆಗುತ್ತೆ. ಮಾಡು ಏನಾದ್ರೂ. ಈಗ ಏನು ದುಡ್ಕೊಂಡು ತಿಂಬರಿಗೆ ನೂರಾರು ಮಾರ್ಗ. ಇವತ್ತಿನ ಕಾಲದಲ್ಲಿ ಏನು ಯೋಚನೆ ಮಾಡೋ ಅಂಥದ್ದೇ ಇಲ್ಲ. ನೂರಾರು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಮುಂದೆ ಬಂದವರು ಇದ್ದಾರೆ. ಇವತ್ತು ಹೆಂಗಿದ್ದವು ಹೆಂಗಾಗಿದ್ದಾರೆ ನಿಜ. ದುಡಿಯೋದೆಲ್ಲ ಕಂಡವ್ರು ಇವತ್ತಿನ ಕಾಲದಾಗೆ. ಮಾಡು ನೀನು ಒಂದು ಮಾಡಿ, ಏನಾದರೂ ಹೊಸ ಮನೆ ಕಟ್ಟೋದು ಏನಾದರೂ ಮಾಡು. ನಮ್ಮ ಮನೆ ಮುಂದಾಸಿ ಬರೋಕ್ಕಿಲ್ಲ. ಸಿ ಮನೆ ಬಾಗಿಲು ನೋಡಿ ಹೆಂಗೈತೆ, ಕೊಳಕಾಗೈತೆ ಮನೆ ಬಾಗಿಲು, ಯಪ್ಪ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾವಾಗಲೂ ಆಡ್ಕೊಂಬ್ತಾ ಇರ್ತಾರೆ. ಆಡ್ಕೊಂಬ್ಲಿ ಬಿಡಿ, ಯಾಕೆ ಆಡ್ಕೊಂಡಿದ್ದೆ ಒಂದಿನ ಒಳ್ಳೇದಾಗೋದು. ನಿಜ, ಆಡ್ಕೊಂಡಿದ್ದು ಒಂದಿನ ಒಳ್ಳೇದಾಗೇ ಆಗುತ್ತೆ. ಅನ್ಕೊಂಬ್ಲಿ ಬಿಡು. ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನಿನಗೆ ಒಂದಿನ ಒಳ್ಳೇದಾಗೇ ಆಗುತ್ತೆ. ಈಗ ಮನಸ್ಸು ಚೆನ್ನಾಗಿರಬೇಕು. ಫಸ್ಟು ಮನ್ಸ್ಕೊಳ್ಕೆ ಬುರ್ಸ್ಕೊಂಡು ಮನೆ ನೀಟಾಗಿ ಇಟ್ಕೊಂಡ್ರೆ ಏನು ಪ್ರಯೋಜನ? ಅದು ಒಳ್ಳೇದಾಗಲ್ಲ ಯಾವತ್ತೂ. ಮನಸ್ಸು ಚೆನ್ನಾಗಿರ್ಬೇಕು, ಮನೇನೂ ಚೆನ್ನಾಗಿರಬೇಕು. ಫಸ್ಟು ಮನಸ್ಸು ಚೆನ್ನಾಗಿರಬೇಕು ಮನುಷ್ಯನಿಗೆ. ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಚೆನ್ನಾಗಿರೋದು ನೋಡು. ಅವ್ರು ಆಡ್ಕೊಂಬ್ಲೇಣ, ಆಡ್ಕೊಂಬೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ಅದೇ ಮತ್ತೆ ಅವರೆಲ್ಲ ಆಡ್ಕೊಂಡಿದ್ದು ನಿನಗೆ ಖಂಡಿತ ಒಂದಿನ ನಾವು. ಈ ಸೇವಂತಿ ಏನಂದಿದ್ಲು ಅನ್ಮಂತೆ, ನಿಜ ಖಂಡಿತ ಒಳ್ಳೇದಾಗೇ ಆಗುತ್ತೆ ನಿನಗೆ. ಒಂದಿನ ಒಳ್ಳೇದಾಗೇ ಆಗುತ್ತೆ. ಏನು ಒಳ್ಳೇದಾಗುತ್ತೋ ಏನೋ. ನಾನು ಬೆಂಗಳೂರು ಕಡೆಗೆ ಹೋಗೋಣ ಬಾರಪ್ಪ ಅಂತ ಅಂದೆ. ಬಿಡು, ಇಲ್ಲೇನಾದರೂ ಕೆಲಸ ಮಾಡೋಣ, ಇಲ್ಲೇನಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಅಂದರು. ಅದಕ್ಕೆ ಏನು ಮಾಡಬೇಕೇನೋ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಅದಕ್ಕೇ ಬೇರೆ ಏನಾದರೂ ಕೆಲಸಗಳಿಗೆ ಟೈಲರಿಂಗ್ ಮಾಡೋಣ ಅಂತಿದ್ದೆ. ಟೈಲರಿಂಗ್ ಮಾಡಿದ್ರೆ ಇಲ್ಲಿ ಟೈಲರಿಂಗ್ ಮಾಡಿರೋಂಥವ್ರು ಇದ್ದಾರೆ. ಮಾಡದೇ ಇಲ್ಲದಂಥ ಕೆಲಸ ಏನಾದರೂ ಇದ್ದರೆ ಮಾಡಬೇಕು. ಮಾಡದೇ ಇಲ್ಲದಂಥ ಕೆಲಸ ಮಾಡ್ತಾರಲ್ಲ, ಆ ಥರ ಮಾಡಬೇಕೇನಾದರೂ. ಸುಮ್ಮನೆ ಒಬ್ಬರು ಮಾಡಿರೋದೆಲ್ಲ ನಾವು ಮಾಡಿದ್ರೆ ಅವ್ರಿಗೂ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಮಾಡ್ಕೊಂತೀವಿ. ಸುಮ್ಮನೆ ಲಾಸ್ ಆಗುತ್ತೆ. ಒಟ್ಟಿನಲ್ಲಿ ಅವ್ರಿಗೂ ನಮಗೂ ಇಬ್ಬರಿಗೂ ಯಾರಿಗೂ ತೊಂದರೆ ಆಗಬಾರ್ದು. ನಾವು ಒಳ್ಳೆ ಕೆಲಸ ಮಾಡಬೇಕು, ಮುಂದೆ ಬರಬೇಕು ಅನ್ನೋದು ಇರೋದು. ನಾನು ಅವ್ರು ಮಾಡಿರೋದು ನಾವು ಮಾಡಿ ಅವ್ರಿಗೆ ನಾನು ಮೋಸ ಮಾಡೋದಕ್ಕೆ ತಯಾರಿಲ್ಲ. ಹಂಗೆ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಅದಕ್ಕೆ ಮಾಡದೇ ಇಲ್ಲದ್ದು ಏನಾದರೂ ನಾನು ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೋಡಿ, ಯೋಚನೆ ಮಾಡು, ನಿನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ. ನಿನಗೆ ಎಷ್ಟು ಈಗ ಬೇಕಾದರೆ ದುಡ್ಡಿನ ಸಹಾಯ ಇದ್ದರೆ ಒಂದು 50,000 ಲಕ್ಷ ಬೇಕಾದರೆ ಕೊಡ್ತೀವಿ ನಾವು, ಅಲ್ವೇನತ್ತೆ? ಕೊಡತ್ತೆ. ನಮ್ಮ ಅಕ್ಕನ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಮ್ಮ ಅಕ್ಕನಿಗೆ ಕೊಡು, ಒಂದು ಲಕ್ಷ ಕೊಡು, ನಾವು ಕೊಡ್ತೀವಿ. ಆಯ್ತು, ಇಸ್ಕೊಂಡು ಚೆನ್ನಾಗಿರೋ ನಮ್ಮ ಅಯ್ಯಪ್ಪಗೆ ಹೇಳ್ತೀನಿ. 1 ಲಕ್ಷ ಬೇಕಾದರೆ ಇಸ್ಕೊಂಡು ಕೊಡ್ತೀನಿ. ಏನೇ ದುಡ್ಡಿನ ಸಹಾಯ ಬೇಕಿದ್ರೆ ನಮಗೆ ಕೇಳು, ಮಾಡಿಕೊಡ್ತೀವಿ. ಒಟ್ಟಿನಲ್ಲಿ ದುಡ್ದು ನಿಯತ್ತಾಗಿ ಕೊಡೋದು ನೋಡ್ಬೇಕಷ್ಟೇ. ಯಾರಿಗೇ ಆಗಲಿ 4 ಕಾಸು ಕೊಟ್ಟವ್ರೆ ಅಂದರೆ ನಿಯತ್ತಾಗಿ ಕೊಡಬೇಕು. ಅದೇ ಇರೋದು ಮೇಯ್ನು. ಈಗ ನಾನು 1 ಲಕ್ಷ ಕೊಡ್ತೀನಿ, ಬೇಕಾದ್ರೆ ಇವ್ರ ಮಾಮಂತಾಗಿ ಕೇಳಿ ಇಸ್ಕೊಂಡು ಕೊಡ್ತೀನಿ. ಸರಿ ಆಯಿತು, ಇಸ್ಕೊಂಡು ಕೊಡ್ರಿ ಅತ್ತೆ. ಇಸ್ಕೊಂಡು ಕೊಟ್ರೆ ನಾವು ಏನಾದರೂ ಒಂದು ಮಾಡೋಕ್ಕಾಗುತ್ತೆ. ಇಸ್ಕೊಂಡು ಕೊಟ್ಟರೆ ಒಂಥರ ನಾವು ಏನೋ ಒಂದು ಮಾಡ್ಬೋದು. ನಾವು ಏನೋ ಒಂದು ಸಾಧನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾವು ಏನೋ ಒಂದು ಮಾಡ್ಬೋದು. ಸರಿ ಆಯ್ತು, ಇಸ್ಕೊಂಡು ಕೊಡಿ. ಏನು ಮಾಡೋಕ್ಕಾಗುತ್ತೆ? ಸುನಂದಿ ಎದ್ರಿ ಚೆನ್ನಾಗಿರಬೇಕು. ಪಾಪ ತುಂಬ ಬಡತನ, ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಏನಾದರೂ ಮಾಡ್ತೀನಿ ಕಣತ್ತೆ, ಏನಾದರೂ ಸಹಾಯ ಮಾಡಿರಿ ಅಂತ ಕೇಳಿದ್ಲು. ಅದಕ್ಕೆ ನಾವು 1 ಲಕ್ಷ ದುಡ್ಡು ಕೊಡ್ತೀವಿ. ಚೆನ್ನಾಗಿ ದುಡ್ದು ಯಾವುದ್ರಾಗಾದ್ರೂ ಮುಂದೆ ಬಂದು ನಮಗೂ ದುಡ್ಡು ವಾಪಸ್ ಕೊಟ್ಟರೆ ಸಾಕು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.